ಒದ್ದಾಡಿ ಇದು ಎಷ್ಟು ನಮಗ ತೊಂದರೆ ಕೊಟ್ಟರು ಇದೇ ಶ್ರೇಷ್ಠ ತಿಳ್ಕೊಂಡು ಇಲ್ಲೇ ಒದ್ದಾಡ್ತಿದ್ದೆವು. ನೋಡ್ರಿ, ಬಾಲಸ್ತಾವತ್ ಕ್ರೀಡಾಶಕ್ತ, ತರುಣಸ್ತಾವತ್ ತರುಣೀ ರಕ್ತ, ವೃದ್ಧಸ್ತಾವತ್ ಚಿಂತಾಮಗ್ನ, ಬರೇ ಭ್ರಮಣಿ ಗೋಪಿನ ಲಗ್ನ. ಸಣ್ಣವರಿದ್ದಾಗ ಆಟದಾಗ ಕಾಲ ಕಳೆದು, ತರುಣರಾದಾಗ ಮದುವೆ, ಮಕ್ಕಳು, ವಯಸ್ಸಾದಾಗ ಮಕ್ಕಳು ಚಿಂತಿ, ಮೊಮ್ಮಕ್ಕಳು ಚಿಂತಿ, ಮನೆಗೆ ಒಯ್ದು ಮೂಲ್ಯಾಗ ಹೋಗುದು ನೋಡಾದ ಪರಿಸ್ಥಿತಿ ಬರ್ತದ. ಅದಕ್ಕಾಗಿ ಎಚ್ಚರಾರಿ ಹೇಳ್ರಿ, ತಿಳ್ಕೋರಿ ಅಂತೇಳಿ ಮಹಾತ್ಮರು ಇಂಥ ಒಂದು ಭವ್ಯವಾದ ಈ ಶರೀರವನ್ನು ಕೊಟ್ಟಾರ. ಈ ಒಂದು ನೌಕೆಯನ್ನು ನಾವು ಯಾವ ಪ್ರಕಾರವಾಗಿ ಆ ದಡವನ್ನ ಸೇರಿಸ್ಬೇಕನ್ನೋದು ನಮ್ಮ ಅಣ್ಣವ್ರು ಬಹಳ ಚಂದ ಹಾಡಿನ ಮುಖಾಂತರ ಒಳಗ ನಾಲ್ಕು ಮಾತನ್ನ ದೃಷ್ಟಾಂತ ಕೊಟ್ಕೊಟ್ಟು ಹೇಳ್ತಾರ. ನಾವು ನೀವೆಲ್ಲರೂ ಆನಂದದಿಂದ ಆಲಿಸೋಣ. ರಾಜಾರ್ಯ ಸದ್ಗುರುನಾಥ್ ಮಹಾರಾಜ ಕಿ ಜೈ. ಜೈಕಾರ ಎಲ್ಲರೂ ಹಾಕಬೇಕು. ಯಾಕಂತ ಕೇಳಿದ್ರೆ, ವಾಣಿ ತಪಸ್ಯರ ಬರಬೇಕಾಗಿದ್ರೆ ಆ ಸದ್ಗುರುನಾಥನ ಜೈಕಾರ, ಸದ್ಗುರುನಾಥ್ ಕೊಟ್ಟಿರ್ತಕ್ಕಂಥ ಉಪದೇಶ ಮಂತ್ರ ನಾವು ಜಪ ಮಾಡಿದೇವಿ ಅಂದ್ರೆ ನಾಲ್ಗಿ ತಪಸ್ಯರು ಹೆಚ್ಚಾಗ್ತದೆ. ತಮಗೆಲ್ಲ ಗೊತ್ತದ, ಮಹಾಭಾರತದಲ್ಲಿ ಗಾಂಧಾರಿ ತನ್ನ ಕಣ್ಣಿಗೆ ಪಟ್ಟಿ ಕಟ್ಟಿದ್ದಳು. ಗಂಡನೇ ಕುರುಡನ ನಾಯಕ ಈ ಜಗತ್ತಿನ ನೋಡ್ಬೇಕಂತ ಹೇಳಿ ಪಟ್ಟಿ ಕಟ್ಟಿದ್ದಳು. ಅದು ದೊಡ್ಡ ಕತೆ. ಆ ಕಣ್ಣಿನಲ್ಲಿ ಎಂಥ ಶಕ್ತಿ ನೋಡಿತ್ತಂದ್ರ ದುರ್ಯೋಧನನ ಶರೀರ ವಜ್ರದಾಗಿತ್ತು. ಕಣ್ಣೀರು ಬಿಚ್ಚಿ ನೋಡಿದ್ರೆ ಎಲ್ಲಿ ಅದು ಕತೆ ಕಡೆಗಿರ್ಲಿ, ಅದಕ್ಕೆ ಅಂಥ ಒಂದು ಶಕ್ತಿ ನಮ್ಮ ನಮ್ಮ ಆ ಇಂದ್ರಿಯಗಳಲ್ಲಿ ಅದಾವ. ಅಂತಹ ಇಂದ್ರಿಯಗಳ ಈ ದಿಂಡಿಯ ಮುಖಾಂತರ ಪಾದ ನಡೆಯುವ ಶಕ್ತಿ ಎಟ್ಟದಂಬುವಂಥದ್ದು ನಮ್ಮ ಪ್ರಕಾಶ್ ಮಹಾರಾಜರು ಹೇಳಿದ್ರು. ದಿಂಡಿ ಬಿಡುಗಡೆ ಆಗೋ ಸಮಯದಾಗ ಒಂದು ಹೆಜ್ಜೆ ಒಂದು ಇಟ್ಟು ನಾಮಸ್ಮರಣೆ, ಗುರು ಕೊಟ್ಟಿರ್ತಕ್ಕಂತಹ ನಾಮಸ್ಮರಣೆ ಒಂದು ಹೆಜ್ಜೆ ಇಟ್ಟು ನುಡಿದ್ರಿ ಅಂದ್ರ ಅದರ ತಪಸ್ಸಿರಿ ಎಟ್ಟದ ಅಂಬುವಂಥದ್ದು ಒಂದು 100 ಯಜ್ಞ ಮಾಡಿದಷ್ಟು ಫಲ ಅದ ಅಂತ ಹೇಳಿ ಪ್ರಕಾಶ್ ಮಹಾರಾಜರು ಹೇಳಿದ್ದಾರೆ. ಇರಲಿ, ಅಂತಹ ಶಕ್ತಿ ಬಲಿಬೇಕಾಗಿದ್ರೆ ನಾವು ಸಾಧನೆ ಮಾಡಬೇಕು. ಅದಕ್ಕೆ ಇನ್ನೊಮ್ಮೆ ಎಲ್ಲರೂ ಜೈಕಾರ ಹಾಕೋಣ. ರಾಜಾಧಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನರ ಜನ್ಮ ಎಂಬುವ ವರನೌಕ್ಯ ತ್ವರಿತಾಗ, ನರ ಜನ್ಮ ಎಂಬುವ ವರನೌಕ್ಯ ತ್ವರಿತಾಗ, ಪರಿಭವ ಸಾಗರದಿ ಪಾರಾಗೋ ಮನುಜ, ಪರಿಭವ ಸಾಗರದಿ ಪಾರಾಗೋ ಮನುಜ. ಜನ್ಮ ಎಂಬುವ ವರನೌಕ್ಯ ತ್ವರಿತಾಗ, ನರ ಜನ್ಮ ಎಂಬುವ ವರನೌಕ್ಯ ತ್ವರಿತಾಗ, ಪರಿಭವ ಸಾಗರದಿ ಪಾರಾಗೋ ಮನುಜ, ಪರಿಭವ ಸಾಗರದಿ ಪಾರಾಗೋ ಮನುಜ. ಹರ ಕೃಪೆ ಎಂಬುವ
ವಿಷಯಗಳೆಂಬ ಕೆಸರು ಜಾರದೆ ಹುಸಿ ಮನುಜರ ಮಾತು ಮನಸ್ಸಿಗೆ ತಾರದೆ ಯಾವ ನಮ್ಮ ರವಿ ಸರ್ ಅವರು ಹೇಳಿದ್ರು, ಈ ಪರಮಾತ್ಮ ಕೊಟ್ಟಿರ್ತಕ್ಕಂತಹ ಅಮೂಲ್ಯವಾದ ಈ ಶರೀರ ಇದು ನಾಶ ಆಗಿ ಹೋಗ್ತದೆ. ನಾವೇನಂತ ಪರಮಾತ್ಮನಲ್ಲಿ ವಚನ ಕೊಟ್ಟು ಬಂದೀವಿ, ಹೇ ಪರಮಾತ್ಮ, ಇಂಥ ಹೇಯವಾದ ಮಲಮೂತ್ರ ಕುಂಡಲಿಂದ ನನಗೆ ಪಾರು ಮಾಡು. ಇಲ್ಲಿರ್ತಕ್ಕಂತಹ ತಾಯಿ ಗರ್ಭದೊಳಗ ಮಲ ಮೂತ್ರದಲ್ಲಿರ್ತಕ್ಕಂತಹ ಕ್ರಿಮಿ ಕೀಟಾದಿಗಳ ಒಂದ ನೋವ ನನಗೆ ತಾಳದ ಆಗಂಗಿಲ್ಲ ಆಗ್ಯದ. ಈ ತಾಯಿ ಗರ್ಭ ಎಂಬುವಂತಹ ಒಂದು ಬಂಧನದಿಂದ ನನಗೆ ಹೊರಗೆ ಪಾರು ಮಾಡಿ ಅಂದ್ರೆ ನಿನ್ನನ್ನು ಭಜಿಸಿ ನಿನ್ನನ್ನೇ ನೆನೆದು ಇನ್ನೊಮ್ಮೆ ಈ ಹೇಯವಾದ ಗರ್ಭಕ್ಕೆ ನಾ ಬಾರದಂಗ ಮಾಡ್ಕೋತೀನಿ ಅಂತ ಹೇಳಿ ಪರಮಾತ್ಮನಿಗೆ ಅಲ್ಲಿ ತಾಯಿ ಗರ್ಭದಾಗ ವಚನ ಕೊಟ್ಟಾನ. ಇಲ್ಲಿ ಬಂದು ಮಾಯಕ್ಕನ ಗಾಳಿ ಬಡದಾದ. ಮಾಯಕ್ಕನ ಗಾಳಿ ಬಡದ ಕೂಡ ಅಲ್ಲಿ ಕೊಟ್ಟಿರ್ತಕ್ಕಂಥ ವಚನ ಮರೆತು ಬಿಟ್ಟಾನೆ. ಏನದು ಮಾಯಕ್ಕನ ಗಾಳಿ? ಯಾಕಂತ ಹೇಳಿದ್ರೆ ಇಂಥ ಒಂದು ಸಂದರ್ಭದೊಳಗೆ ಎಲ್ಲಾರು ತನಿಲರಾಗಿ ನಮ್ಮ ಜೀವನದ ಒಂದು ಕಲ್ಯಾಣದ ಇಂತಹ ಸತ್ಸಂಗದೊಳಗೆ ಕುಡೀರಿ. ಮಾಯಕ್ಕಿನ ವರ್ಣನೆ ಮಾಡುದಂದ್ರೂ ತಪ್ಪೆ. ಯಾಕಂತ ಹೇಳಿದ್ರೆ ಹೊರಗೆ ಹಾದ ಕೂಡ ಅದಕ್ಕೆ ಹಾಳಿನೇ ಅದ. ಹಬ್ಬ ಮಾಡಿ ಹೋಗಕ್ಕ ಇದಕ್ಕೆ ಬಂದಿವ್ರಿ ನಾವು. ಹಬ್ಬ ಮಾಡಿ ಹೋಗಕ್ಕ ಬಂದೀನ ನಿನ್ನ ಮಾರಿ ನೋಡಿ ಹೋಗಿ. ಇವು ಅನ್ಬಾರ್ದು ನಾವು. ಆದ್ರೂ ನಿಮಗ ಮಾಯಿ ಹಂಗ ಮಾಡ್ತದ ಕೇಳಿದ್ರೆ ಬಾಗಲದ ಹಡ ಕೂಡಲೇ ಬರ್ತದ. ಅವೇ ಕಿವಿಯೊಳಗೆ ಬೀಳ್ತಾವ. ಅದಕ್ಕೆ ಹುಸಿ ಮನುಜರ ಮಾತು, ಇದೆಲ್ಲ ಹುಸಿ. ಇಂಥ ಹುಸಿ ಮನುಜರ ಮಾತು ಮನಸ್ಸಿಗೆ ತಾರದೆ ಆ ಪರಮಾತ್ಮನಿಗೆ ಕೊಟ್ಟಿರ್ತಕ್ಕಂತಹ ವಚನವನ್ನು ಆನೆಗೆ ಮುಂದೆ ಹೋಗಿ ಅಂದ್ರೆ ಬಾ ಅಂದ್ರೆ ನಾವು ಒಳಗೆ ತರಿಸ್ಕೊಂಡು ಹೋಗಿ ಹೊರಗೆ ಬಂದು ಪರಮಾತ್ಮನ ಕೈ ಮೇಲೆ ಕೈ ಕೊಟ್ಟು ಹೇ ಭಗವಂತ ನನ್ನ ಜೀವನವನ್ನು ಪಾವನ ಮಾಡಿಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿ ವಚನ ಕಟ್ಟಿವಿ. ಆ ವಚನ ಮರ್ತದಕ್ಕಾಗಿ ಈ ಜೀವಿ ತುಪ್ಪದೊಳಗೆ ಬೀಳ್ತಾನ ಮತ್ತು 84 ಲಕ್ಷ ಯೋಜನೆಗಳಿಗೆ ತಿರುಗ್ತಾನೆ ಅಂತ ಹೇಳಿ ಅದನ್ನ ಅಲ್ಲಿ ಕೊಟ್ಟಿರ್ತಕ್ಕಂತಹ ವಚನ ತರಕ್ ಮಾಡ್ಲಿಕ್ಕ ಸದ್ಗುರುನಾಥ ಅವತಾರ ಕೊಡು ಬಂದಾರೆ. ಅಂಥ ಒಂದು ವಚನ ಭ್ರಷ್ಟ ಆಯ್ತು ಅಂದ್ರೆ ಇದು ಮತ್ತು ದುಃಖಕ್ಕೆ ಬೀಳ್ತಾ ಹೇಳಿ ಆ ಸದ್ಗುರುನಾಥ ಪರಮಾತ್ಮನೇ ಈ ಗುರುರೂಪವನ್ನು ಧಾರಣ ಮಾಡಿ ನಮ್ಮ ಕಲ್ಯಾಣಕರ್ತರಾಗಿದ್ದಾರೆ. ವಿಷಯಗಳು ನಾವು ಬೀಳಬಾರ್ದ. ಯಾಕಂತ ಕೇಳಿದ್ರೆ ಬಿದ್ದವರು ತಮಗೆಲ್ಲ ಬರ್ತದೆ. ಟೈಮ್ ಕಡಿಮೆ ನೋಡ್ಬೇಕಾಗ್ತದೆ. ವಿಷಯಗಳಿಗೆ ಬಿದ್ದವರು ತಮಗೆಲ್ಲ ಗೊತ್ತದ, ನಮಗೂ ಗೊತ್ತದ. ಆದ್ರೆ ನೆಲಕ್ಕೆ ಹಾಕೋದು, ಅದನ್ನ ನೆಲಕ್ಕೆ ಹಾಕೋದು. ಯಾರ್ಯಾರು ಬಿತ್ತಾರದೆಲ್ಲ ಗೊತ್ತದ. ವಿಶ್ವಾಮಿತ್ರ ಬಿತ್ತ, ರಾವಣ ಬಿತ್ತ, ಕೀಚಕ ಬಿತ್ತ, ಇಂದ್ರ ಬಿತ್ತ, ಒಬ್ರ ಇದ್ರ ಚಂದ್ರ ಬಿತ್ತ. ಎಂತಿದ್ದವ್ರು ಬಿದ್ದಾರ ಇತಿಹಾಸದೊಳಗೆ ಹೆಸರುಗಳನ್ನು ಗ್ರಂಥದಾಗ ಬರೆದಿಟ್ಟಾರ ಬಿದ್ದವ್ರ ಹೆಸರ. ಅವರೆಲ್ಲ ವಿಷಯಕ್ಕಾಗಿ ಬಿದ್ದವ್ರು ಅದಾರೆ. ನಾವು ಹೇಳುವುದೇನು ಭಾಳ ಮಾತಿಲ್ಲ. ಅದಕ್ಕೆ ಸದ್ಗುರುನಾಥರು ವ್ಯರ್ಥ ಮಾಡ್ತಾ ಇದ್ದಾರೆ. ವಿಷಯಗಳೆಂಬ ಕೆಸರು ಜಾರದೆ ಹುಸಿ ಮನುಜರ ಮಾತು ಮನಸ್ಸಿಗೆ ತಾರದೆ ಅಸಮಗುರು ನನ್ನ ಬಸವನ ದಯದಿಂದ
ಶಿಷ್ಯರು ನಾವೆಲ್ಲ ಆಗಿವಿ. ಕೆಸರು ಬಿದ್ದೇವೆ ಅಂತಂದ್ರೆ ಮತ್ತೆ ಯಥಾ ಪ್ರಕಾರವಾಗಿ ದುಃಖದೊಳಗೆ ಬೀಳ್ತೀವಿ ಅಂಥದ್ದನ್ನ ಆಗಬಾರ್ದು ಅಂತ ತಿಳ್ಕೊಂಡೆ ದಿಂಡಿನೂ ನೋಡಲಿ 6 ದಿಂಡಿ ಷಡ್ರಿಪುಗಳು ನಮ್ಮಲ್ಲಿ ನಾವು ಅಂಥ ಒಂದು ಷಡ್ರಿಪುಗಳನ್ನು ಸರಿಸಿ ಷಡ್ ಸಂಪತ್ತುಗಳನ್ನು ನಾವು ಇಲ್ಲಿ ಶ್ರವಣ ಮನನ ಮಾಡ್ಕೋಬೇಕಾಗ್ಯದ. ಷಡ್ರಿಪುಗಳು ತಮಗೆಲ್ಲ ಬರ್ತದೆ, ಅದಕ್ಕೆ ಅಂಥದ್ದನ್ನು ಸರಿಸಿ ಷಡ್ ಸಂಪತ್ತುಗಳನ್ನು ನಾವು ಪಡ್ಕೊಂಡೇವೆ ಅಂದ್ರೆ ನಮ್ಮ ಜೀವನ ಪಾವನ ಆಗ್ತದೆ ಎಂಬುವಂತಹ ಮಾತು ಹೇಳಿ ಈಗ ಯಥಾ ಪ್ರಕಾರವಾಗಿ ದಿಂಡಿ ಬಂದ ರೂಪರೇಷ ಮತ್ತೆ ಯಥಾ ಪ್ರಕಾರ ನಮ್ಮ ರಘು ಮಾಸ್ತವರು ಹೇಳ್ತಾ ಇದ್ದಾರೆ. ಅದನ್ನು ನಾವು ಕೇಳೋಣ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕಿ ಜೈ. ನಾವೆಲ್ಲರೂ ಪ್ರಯತ್ನ ಮಾಡೋದು ಅಂತ ಒಂದು ದಿವ್ಯ ಆನಂದವನ್ನು ಪಡೆಯುವ ಸಂಬಂಧ. ಹಿಂದೆ ಮಾಡಿದ ಸಕಲ ಪಾತಕ ಬೆಂದು ಹೋಗುವುದು ಬ್ರಹ್ಮದೊಳ ಅರ್ಧ ಚಿಂತೆ. ಒಂದು ಅರ್ಧ ನಿಮಿಷ ಚಿಂತೆ ಮಾಡಿದೆ ಅಂದ್ರೆ ಎಲ್ಲಾ ಸುಟ್ಟು ಹೋಗ್ತದ. ತಂದೆ ತಾಯಿಗಳು ಧನ್ಯರ ಆತನ, ಬಂಧು ಕುಲವೆಲ್ಲ ಪಾವನ, ಬಂಧು ನಿಂದಡೆ ಒಂದು ಕ್ಷೇತ್ರವೆನಿಸುವುದು. ಅಂತ ಸದ್ಗುರುನಾಥನ ಕೃಪಾ. ನಮ್ಮ ಗುರುನಾಥ ಹೆಜ್ಜೆಗೆ ನಮಗ ರಕ್ಷಣೆ ಮಾಡ್ಯಾನ. ಅವರು ವರ್ಣ ಅದು ಹೇಳೋದಿರೋದ. ಅದಕ್ಕಾಗಿ ಇಂಥ ಒಂದು ಟೈಮ್ ಬಹಳ